ಕೃಷ್ಣಪ್ಪ BJP ಅಭ್ಯರ್ಥಿ ಕಣಕ್ಕಿಳಿದಿದ್ದೀರಾ? ಹೌದು ಸರ್. ಸರ್, ತಮ್ಮ ಒಂದು ಪರಿಚಯ ಇದು ಮಾಡಿ. ಬಿ ಕೃಷ್ಣಪ್ಪ, ಬಾಸೆಟ್ಟಹಳ್ಳಿ, ದೊಡ್ಡಬಳ್ಳಾಪುರ ತಾಲೂಕು, ಬಾಸೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ. ಈ ಪಂಚಾಯಿತಿಗೆ 11ನೇ ವಾರ್ಡಿಂದ ನಾನು ಬಸವೇಶ್ವರ ನಗರದ ವಾರ್ಡಿಂದ ನಾನು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ. ಇದು ನನಗೆ ಸತತವಾಗಿ ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ ಇವರಿಗೂ ನಮಗೆ ಈ ಗ್ರಾಮ ನಮಗೆ ಆಶೀರ್ವಾದ ಮಾಡಿ ನಮ್ಮನ್ನು ಸತತವಾಗಿ ಸದಸ್ಯಗಳನ್ನಾಗಿ ಮಾಡ್ಕೊಂಬಂದಿದ್ದಾರೆ ಈ ಕ್ಷೇತ್ರದ ಜನ. ಮುಂಚೆ ಈ ಗ್ರೂಪ್ ಪಂಚಾಯಿತಿ ಇದ್ದಾಗ ಚೇರ್ಮನ್ ಅನ್ನೋ ಪದವಿ ಇತ್ತು, ಆಗ ಪದವಿ ಆಗಿದ್ವಿ. ಮತ್ತು ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರಾಗಿ ಕೆಲಸ ಈ ಕ್ಷೇತ್ರದಲ್ಲಿ ಕೆಲಸ ಬಂದಿದ್ದೀನಿ. ಆದರೂ ಸತತವಾಗಿ ಸದಸ್ಯನಾಗೆ ನಮ್ಮನ್ನು ಜನ ಗುರುತಿಸಿದ್ದಾರೆ, ಅದೇ ಥರ ನಮ್ಮನ್ನು ಬೆಳೆಸಿದ್ದಾರೆ. ಆ ಒಂದು ವಿಷಯದಲ್ಲಿ ನಾವು ಈ ಗ್ರಾಮಕ್ಕೆ ಏನು ಅನುಕೂಲ ಆಗಬೇಕು, ಈ ಗ್ರಾಮದ ಅಭಿವೃದ್ಧಿಗೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಈ ಪಂಚಾಯಿತಿನ ನಾವು ಗುರುತಿಸ್ಕೊಂಡು ಬಂದಿದ್ದೀವಿ ಎಲ್ಲ ಜನಗಳ ಸಹಕಾರದಿಂದ. ಆ ದೃಷ್ಟಿಯಲ್ಲಿ ಈ ಬಾರಿನೂ ಪಟ್ಟಣ ಪಂಚಾಯಿತಿಯಲ್ಲಿ ತಾವು ಸ್ಪರ್ಧೆ ಮಾಡಬೇಕು ಅಂತ ನಮ್ಮ ಹಿತೈಷಿಗಳು, ನಮ್ಮ ಕಾರ್ಯಕರ್ತರು ಏನು ಮೂಲತಃ ನಮಗೆ ಆ ಒಂದು 11ನೇ ವಾರ್ಡ್ ನಮ್ಗೆ ಅಲ್ಲದೇ ಇದ್ದರೂ ಸಹ ನಾರಾಯಣಸ್ವಾಮಿಯವರು, ಪ್ರೇಮ್ ಕುಮಾರ್ ಅವರು ನೀವು ನಿಲ್ಲಬೇಕು ನಮ್ಮ ಕ್ಷೇತ್ರದಲ್ಲಿ ಎಂದಾಗ ಎಲ್ಲ ಅಭಿಪ್ರಾಯ, ಶಾಸಕರ ಅಭಿಪ್ರಾಯದ ಮೇಲೆ ನಾನು 11ನೇ ವಾರ್ಡ್ನಲ್ಲಿ ಸ್ಪರ್ಧೆ ಮಾಡಿದ್ದೀನಿ. ಪ್ರಮುಖವಾಗಿ ಮುಂಚೆ ನಮ್ಮ ಗ್ರಾಮಕ್ಕೆ ಮೊದಲಿಂದ ಆದ್ಯತೆ ಕೊಟ್ಟು ಸ್ವಚ್ಛತೆಗೆ ಏನು ಇವತ್ತಿನ ದಿವಸ ನೈರ್ಮಲ್ಯ ನಾವು ಕಾಪಾಡಬೇಕಾಗ್ತದೆ. ಜನಸಂಖ್ಯೆ ಹೆಚ್ಚಿದಾಗೆಲ್ಲನೂ ನಮಗೆ ಕಸ ವಿಂಗಡಣೆ ಮಾಡಿದ್ದು ದೊಡ್ಡ ಸಮಸ್ಯೆ ಆಗಿದೆ. ಕಸ ವಿಂಗಡಣೆ ಮಾಡಿಗೆ ಅನೇಕ ರಾಜ್ಯಗಳಲ್ಲಿ ನಾವು ನೋಡ್ಕೊಂಬಂದಿದ್ದೀವಿ. ಅದೇ ರೀತಿ ಇಲ್ಲಿ ಒಂದು ಉತ್ತಮವಾದಂಥ ಒಂದು ಪ್ಲ್ಯಾಂಟನ್ನು ಮಾಡಿ ಶುದ್ಧೀಕರಣದ್ದು ಮತ್ತು ಹಸಿ ಕಸ, ಒಣಕಸ ಮತ್ತು ಆ ಕಸಗಳಿಂದ ಏನು ಉತ್ಪಾದನೆ ಆಗ್ತದೆ ಅದನ್ನೆಲ್ಲ ಉತ್ಪಾದನೆ ಮಾಡೋದಕ್ಕೆ ನಾವು ಶ್ರಮ ತಗೊತಾ ಇದ್ದೀವಿ. ಮಾಡಬೇಕು ಅನ್ನೋ ಒಂದು ಗುರಿ ಇದೆ. ಎಲ್ಲ ಸೌಕರ್ಯ, ಮೂಲ ಸೌಕರ್ಯ, ಕುಡಿಯೋ ನೀರು ಪ್ರತಿಯೊಂದು ಈ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡಿದ್ದೀವಿ. ಆ ಸಂದರ್ಭದಲ್ಲಿ ಆಗಿನ ಶಾಸಕರು ರಾಮೇಗೌಡರಿದ್ದರು. ಅವರ ಮುಖಾಂತರ ಮೊದಲನೇದಾಗಿ ಆದ್ಯತೆ ನಮ್ಮ ಗ್ರಾಮಕ್ಕೆ 9 ಗ್ರಾಮದಲ್ಲಿ 5 ಗ್ರಾಮಕ್ಕೆ ವಿದ್ಯುತ್ತನ್ನು ನಾವು ಆ ಸಂದರ್ಭದಲ್ಲಿ ಸಂಪನ್ಮೂಲ ಕೊರತೆ ಇದ್ದರೂ ಸಹ ಸರ್ಕಾರದ ಮುಖಾಂತರ ನಾವು ಅದನ್ನು ಮಾಡ್ಕೊಂಬಂದಿದ್ದೀವಿ. ಉಚಿತ ನಿವೇಶನ ಅಂತ ಆ ಸಂದರ್ಭದಲ್ಲಿ ಕೊಟ್ಟು ಭಾಳಷ್ಟು ಜನಕ್ಕೆ ಸ್ವಲ್ಪ ಆಶ್ರಯ ಆಗೋ ಥರ ನಾನು ಆ ಒಂದು ಸಂದರ್ಭದಲ್ಲಿ ಆ ಅಧಿಕಾರ ಅವಧಿಯಲ್ಲಿ ನಾವು ಮಾಡ್ಕೊಂಬಂದ್ವಿ. ತದನಂತರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಪದವಿ ಆದಮೇಲೆ ರಾಜ್ಯದಲ್ಲಿ ಒಂದು ಒಳ್ಳೆಯ ಸಂಪರ್ಕ ಇಟ್ಕೊಂಡು ಮತ್ತು ಏನು ನಿರ್ಮಲ ಗ್ರಾಮ ಪುರಸ್ಕಾರ ಅಂತ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರಪತಿಗಳಿಂದ ನಾವು ಸ್ವೀಕಾರ ಮಾಡಿದ್ವಿ ಮೊದಲನೇದಾಗಿ. ತದನಂತರ ಬಂದಂಥ ನಾಗರತ್ನಮ್ಮ ಅನ್ನೋ ಅಧ್ಯಕ್ಷರು, ಮುನ್ರಾಜಪ್ಪ ಅನ್ನೋ ಉಪಾಧ್ಯಕ್ಷರು. ಅದೇ ಅವಧಿಯಲ್ಲೇ ನೈರ್ಮಲ್ಯ ರತ್ನ ಪ್ರಶಸ್ತಿಯನ್ನು ಅವರಿಂದ ನಾವು ಪಡೆದು ಒಂದು ಒಳ್ಳೆಯ ಅಭಿಪ್ರಾಯವನ್ನು ನಮ್ಮ ಪಂಚಾಯತಿಯಲ್ಲಿ ತೊಗೊಂಡಿದ್ದೀವಿ. ಅನೇಕ ಪ್ರಶಸ್ತಿಗಳು ಅದರ ಜೊತೆಲಿ ಬಂದಿದೆ. ಅದು ಯಡಿಯೂರಪ್ಪನವರ ಪೀರಿಯಡ್ ಇರ್ಬೋದು, ಬಸವರಾಜ ಬೊಮ್ಮಾಯಿಯವ್ರ ಪೀರಿಯಡ್ ಇರ್ಬೋದು. ಎಲ್ಲರಲ್ಲೂ ನಮಗೆ ಸಹಕಾರಗಳು ಸಿಕ್ಕಿದೆ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾಗೂ ಸಹ ನಮಗೆ ಈ ಪದವಿ ನಮ್ಮ ಪಂಚಾಯತಿಗೆ ಒಂದು ಗೌರವ ದೊರಕಿದೆ. ಅದನ್ನೇ ಮುಂದುವರಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಈ ಪಟ್ಟಣ ಪಂಚಾಯತಿಯಲ್ಲೂ ಸಹ ಆಗಬೇಕಾದ ಕೆಲಸಗಳು ಭಾಳಷ್ಟಿದೆ. ಆಗಿರೋ ನನ್ನ ಅನಿಸಿಕೆ ಆಗಿರೋ ಕಡಿಮೆ, ಇನ್ನು ಮುಂದೆ ಆಗಬೇಕಾದವು ಸಾಕಷ್ಟು ಕೆಲಸಗಳಿರೋದ್ರಿಂದ ಅದನ್ನು ಮಾಡಿಕೊಂಡು ಮುಂದುವರಿಸ್ಕೊಂಡು ಹೋಗೋಣ ಒಂದು ಗುರಿ ನಮ್ಮಲ್ಲಿದೆ. ಸರ್, ಹಿರಿಯರಾಗಿ 19 ವಾರ್ಡ್ ಮತದಾರರಿಗೂ ಒಂದು ಮತ ಕೇಳಿ ಸರ್. ನಾನು ಸಾಮಾನ್ಯವಾಗಿ 11ನೇ ವಾರ್ಡ್ನಲ್ಲಿ ಮಾತ್ರ ಗುರುತಿಸ್ಕೊಂಡಿರ್ಬೋದು ನಾನು ಮತ ಕೇಳೋಂಥದ್ದು. ಆದರೆ ನಾನು 19 ವಾರ್ಡ್ಗೂ ನಾನು ವಿನಂತಿ ಮಾಡ್ತೀನಿ.
ಯಾಕೆಂದರೆ ಒಂದು ಕೈ ಚಪ್ಪಾಳೆ ಆಗೋದಿಲ್ಲ, ನಾನೊಬ್ಬನ ಗೆದ್ದರೆ ಆಗೋದಿಲ್ಲ. 19 ಜನ ನಾವು ಒಂದೇ ಗುಂಪಿನಲ್ಲಿ ಗೆದ್ದು ಅಭಿವೃದ್ಧಿಗೆ, ಪಂಚಾಯಿತಿ ಅಭಿವೃದ್ಧಿಗೆ ಚಿಂತನೆ ಮಾಡಬೇಕು. ಅದನ್ನು 19 ವಾರ್ಡ್ನಲ್ಲೂ ಸಹ, ಇನ್ನು ಉಳಿದಂಥ 18 ವಾರ್ಡ್ನವರು ಸಹ ನಮ್ಮ ಗುಂಪಿಗೆ ಆಶೀರ್ವಾದ ಮಾಡಬೇಕು. ಮತದಾರರು ಎಲ್ಲ ಗ್ರಾಮಕ್ಕೂ ನಾವು ಆದ್ಯತೆ ಕೊಟ್ಟು ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಪಟ್ಟಣ ಪಂಚಾಯಿತಿಯ ಒಂದು ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋ ಉದ್ದೇಶ ನಮ್ಮದು. ನಾವು ಕೇಳ್ಕೊತಾ ಇದ್ದೀವಿ ಮತದಾರರಲ್ಲಿ.